ಹೇ ದೇವಾ, ಸಕಲ ಜೀವಿಗಳಿಗೆ ಸರ್ವರಕ್ಷಕರ್ಥನಾದ ಬಸವೇಶ್ವರ ಎನ್ನುವಂತೆ MBA ಪದವಿದಾರನಾದ ನಾನು ಮತ್ತೊಬ್ಬರ ಮನೆಯಲ್ಲಿ ಹಾಳಾಗಿ ದುಡಿಯುತ್ತಿದ್ದೆ. ಹೇ ದೇವಾ, ನಾನು ನನ್ನ ತಂಗಿ ಐಶ್ವರ್ಯ ಚಿಕ್ಕ ಸಂಸಾರ ಆನಂದ ಸಾಗರ ಎನ್ನುವಂತೆ ಯಾರ ಅಂಗಿಲ್ಲದೆ ಜೀವನವನ್ನು ಸಾಗಿಸುತ್ತಿದ್ದೇನೆ. ಹೇ ದೇವಾ, ಈ ಬಡವನ ಬಾಳಿನಲ್ಲಿ ಬಂದಿರುವ ದುಃಖದ ಪರದೆಯನ್ನು ತೆಗೆದು ಸುಖದ ಪರದೆಯನ್ನು ನಿರ್ಮಿಸಲಾರೆಯ ತಂದೆ. ಹೇಳು ಶಿವನೇ, ಹೇಳು. ಯಾರು ಮೇಡಮ್ ನೀವು? ಯಾರು? ನಿಮ್ಮನ್ನು ನೋಡಿದರೆ ಈ ಊರಿಗೆ ಹೊಸಬರಂತೆ ಕಾಣುತ್ತಿದೆ. ನೋಡಿ ಸರ್, ನಾನು ಈ ಊರಿಗೆ ಹೊಸದಾಗಿ ಬಂದಿರುವ ಸರ್ಕಾರಿ ಹಾಸ್ಪಿಟಲ್ ಡಾಕ್ಟರ್. ನನ್ನ ಹೆಸರು ಪ್ರೇಮ ಅಂತ. ಸಾರಿ ಮೇಡಮ್, ನೀವು ಯಾರೆಂದು ತಿಳಿಯದೆ ನಾನು ತಪ್ಪಾಗಿ ಮಾತನಾಡಿಬಿಟ್ಟೆ. ಅಂದಾಗೆ ನನ್ನಿಂದ ನಿಮಗೆ ಏನಾಗಬೇಕಾಗಿತ್ತು? ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ ಮಿಸ್ಟರ್. ಸಂಪತ್ ಕುಮಾರ್ ಮೇಡಮ್. ನೋಡಿ ಸಂಪತ್, ನನಗೆ ಈ ಊರು ಒಬ್ಬರು. ನನಗೆ ಈ ಊರಿನಲ್ಲಿ ಯಾರೂ ಪರಿಚಯವಿಲ್ಲ. ನನಗೆ ಉಳಿದುಕೊಳ್ಳಲು ಒಂದು ರೂಮ್ ಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಸಹಾಯ ಆಗುತ್ತೆ? ಮೇಡಮ್, ನೀವು ಈ ಹಳ್ಳಿಗೆ ಬಂದಿರುವುದೇ ನಮ್ಮ ಭಾಗ್ಯ. ಅಂಥದ್ರಲ್ಲಿ ನಾನು ನಿಮಗೆ ಸಹಾಯ ಮಾಡುವುದಿಲ್ಲ ಎಂದರೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸಲಾರ. ನೋಡಿ ಮೇಡಮ್, ಈ ಊರಿನಲ್ಲಿ ವಿರಾಟ್ ಎನ್ನುವ ಶ್ರೀಮಂತರಿದ್ದಾರೆ. ಅವರ ಕಾಂಪ್ಲೆಕ್ಸ್ನಲ್ಲಿ ನೀವು ಉಳಿದುಕೊಳ್ಳಲು ನಾನು ಎಲ್ಲ ವ್ಯವಸ್ಥೆ ಮಾಡುತ್ತೇನೆ. ನೀವೇನು ಚಿಂತಿಸಬೇಡಿ. ವಿರಾಟ್? ಓಹೋ, ಇದೇ ಒಳ್ಳೆಯ ಸಮಯ. ನನ್ನ ಪ್ರಿಯಂಕರ ಹೇಳಿದಂತೆ ಇಬ್ಬರು ವ್ಯಕ್ತಿಗಳು ಇಲ್ಲೇ ಇದ್ದಾರೆ. ಅಂದ ಮೇಲೆ ನಾನು ತುಂಬಾ ಜಾಗೃತಳಾಗಬೇಕು. ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗೆ ಹೊಡೆದರೆ 2 ಹಕ್ಕಿಯು ಬಲಿಯಾಗುತ್ತವೆ. ಯಾಕೆ ಮೇಡಮ್, ಏನೋ ಆಲೋಚನೆ ಮಾಡಿದಂತೆ ಕಾಣುತ್ತಿದೆ? ನೋಡಿ ಸರ್, ನಾನು ಏನು ಆಲೋಚನೆ ಮಾಡಲಿಲ್ಲ. ಅಂತ ಹಾಗೆ ನೀವು ವಿರಾಟ್ ಎಂಬ ಹೇಳಿದ್ದೀರಲ್ಲ, ಅವರು ಹೇಗೆ? ಮೇಡಮ್, ಅವರು ತುಂಬಾ ಒಳ್ಳೆಯವರು. ಅವರ ಮನೆಯಲ್ಲಿ ಸಹ ನಾನು ಕೆಲಸ ಮಾಡುತ್ತಿದ್ದೇನೆ. ನೀವೇನು ಭಯಪಡಬೇಡಿ. ನಿಮಗೆ ಯಾವುದೇ ಸಮಸ್ಯೆ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ. ಓಕೆನಾ? ತುಂಬಾ ಥ್ಯಾಂಕ್ಸ್ ಸರ್. ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡು ನೀವು ಇಷ್ಟೆಲ್ಲ ಮಾಡಿದ್ದೀರಾ. ನಿಮಗೆ ನಾನು ಎಂದಿದ್ದರೂ ಚಿರಋಣಿಯಾಗೇ ಇರ್ತೀನಿ. ಇದರಲ್ಲಿ ಬಿಡಿ ಮೇಡಮ್, ಇಂತಹ ಚಿಕ್ಕ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ನಾನು ಇದೇ ಕೆಲಸವನ್ನೇ ಮಾಡುತ್ತಿದ್ದೆ. ಸರ್, ನಿಮ್ಮ ಹೃದಯ ತುಂಬಾ ವಿಶಾಲವಾಗಿದೆ. ಅಂದ ಹಾಗೆ ನಿಮಗೆ ಮನೆಯವರ ಬಗ್ಗೆ? ಮೇಡಮ್, ಈಗ ನನ್ನ ಮನೆಯಲ್ಲಿ ನಾನು ನನ್ನ ತಂಗಿ ಐಶ್ವರ್ಯ ಇಬ್ಬಳೇ ಇರುವುದು. 20 ವರ್ಷಗಳ ಹಿಂದೆ ಯಾರು ಕೊಲೆಪಾತಕರ ಕೈಯಿಂದ ನನ್ನ ತಂದೆ ತಾಯಿಯರು ಸ್ವರ್ಗ ಸೇರಿಕೊಂಡರು. ಅಂದಿನಿಂದ ಇಂದಿನವರೆಗೂ ನನ್ನ ತಂಗಿ ಎಂಬ ಬಳ್ಳಿಗೆ ಆಸರೆ ಮರವಾಗಿ ನಿಂತು ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದೇನೆ. MBA ಪದವಿದಾರನಾದ ನಾನು ಮತ್ತೊಬ್ಬರ ಮನೆಯಲ್ಲಿ ಹಾಳಾಗಿ ದುಡಿಯುತ್ತಿದ್ದೇನೆ. ನಿಮ್ಮ ಮನೆಯವರ ಬಗ್ಗೆ ಕೇಳಿ ನಿಮ್ಮನ್ನು ದುಃಖಿಸುವಂತೆ ಮಾಡಿಬಿಟ್ಟೆ. ಐ ಆಮ್ ವೆರಿ ಸಾರಿ. ಇದರಲ್ಲಿ ಬಿಡಿ ಮೇಡಮ್, ನನ್ನ ಪರಿಸ್ಥಿತಿ ನಿಮಗೆ ತಿಳಿದಿದ್ದರೆ ನೀವೇನು ಕೇಳುತ್ತಿರಲಿಲ್ಲ, ನಾನು ಸಹ ಹೇಳುತ್ತಿರಲಿಲ್ಲ. ಹಾಗಾಗಿ ತಾವು ನಾನೊಬ್ಬ ಅನಾಥೆ. ನನಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ಹೀಗೋ ಕಷ್ಟಪಟ್ಟು ಓದಿ ಡಾಕ್ಟರ್ ಪದವಿ ಪಡೆದುಕೊಂಡಿದ್ದೀನಿ ಸರ್. ಅಂದ ಹಾಗೆ ನಿಮ್ಮಿಂದ ನನಗೊಂದು ಸಹಾಯ ಬೇಕಿತ್ತು. ಅದನ್ನು ನೆರವೇರಿಸಿಕೊಡುತ್ತೀರಾ? ಅದ್ಯಾವ ಮಾತು ಕೇಳಿ ಮೇಡಮ್, ನನ್ನಿಂದಾಗುವುದಾದರೆ ಖಂಡಿತವಾಗಿ ಸಹ ನೆರವೇರಿಸುತ್ತೇನೆ. ನೋಡಿ ಸಂಪತ್, ನೀವು ಫಸ್ಟು ನನ್ನನ್ನು ಮೇಡಮ್ ಅನ್ನುವುದು ಬಿಡಬೇಕು. ಸರಿ, ಓಕೆ ಮೇಡಮ್. ನೋಡಿ, ನಾನು ಇದನ್ನೇ ಹೇಳಿದ್ದು. ಸರಿ, ಇನ್ನು ಮುಂದೆ ಪ್ರೇಮ ಅಂತಾನೆ ಕರೀತೀನಿ. ಓಕೆನಾ? ನೋಡಿ, ನಿಮ್ಮನ್ನು ನೋಡಿದರಿಂದಲೇ ಈ ನನ್ನ ಹೃದಯ ನಿಮಗೆ ಕೊಟ್ಟು ಬಿಟ್ಟೆ. ಆದರೆ
ನಿಮ್ಮ ಮಾತು ಏನು ಬರಲೇ ಇಲ್ಲವಲ್ಲ? ಪ್ರೇಮ ಕಣ್ಣಿಗೆ ಕಾಣದಿರುವ ಪರಪುರುಷರ ಗುಣವನ್ನು ಅರಿಯುವುದಕ್ಕಷ್ಟೇ. ಕೇವಲ ನಿಮ್ಮ ಸುಖಕ್ಕಾಗಿ ಪರಪುರುಷರನ್ನು ಮದುವೆಯಾದರೆ ಈ ನಮ್ಮ ಸಮಾಜ ನೂರಾರು ಕತೆ ಕಟ್ಟಿ ಮಾತನಾಡುತ್ತದೆ. ನೋಡಿ ಸಂಪತ್, ನೀವು ಏನೇ ಅಂದರೂ ಸರಿ, ನಾನು ನನ್ನ ಪ್ರೀತಿಗೋಸ್ಕರ ಏನೇ ಅರಿಸಿಕೊಂಡು ನೀವು ಹೇಳಿದ ಮಾತನ್ನು ಮಲ್ಲಿಗೆ ಹೂವಿನಂತೆ ಪೂರೈಸಿಕೊಂಡು ನನ್ನ ಮುಡಿಗೆ ಉಳಿಸ್ತೇನೆ. ಪ್ರೇಮ, ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾಗಿ ಬಾಳುವ ನನ್ನ ತಂಗಿ ಮದುವೆ ಆಗುವ ತನಕ ನಾನು ಮದುವೆ ಆಗಲು ಸಾಧ್ಯವಿಲ್ಲ ಪ್ರೇಮ, ಸಾಧ್ಯವಿಲ್ಲ. ನೋಡಿ ಸಂಪತ್, ನೀವು ಅದರ ಬಗ್ಗೆ ಯೋಚಿಸಬೇಡಿ. ನಾವಿಬ್ಬರು ಮದುವೆಯಾಗ ತನಕ ನಿಮ್ಮ ತಂಗಿ ಅಂದರೆ ನನ್ನ ನಾದಿನಿ ಅವಳು ಮದುವೆಯಾಗ ತನಕ ನಾವಿಬ್ಬರು ಮದುವೆ ಆಗುವುದು ಬೇಡ. ಹಾಗೆ ಆಗಲಿ ಪ್ರೇಮ. ನಮ್ಮಿಬ್ಬರ ಮದುವೆಯ ದಿನಗಳು ಅದೆಷ್ಟೇ ದೂರವಿದ್ದರೂ ಸಹ ಪ್ರೀತಿ ಪ್ರೇಮ ಅನುದಿನವಷ್ಟೇ ಹತ್ತಿರವಾಗಬೇಕು ಅಲ್ಲವೇ? ಹಬ್ಬ, ನೀವಾದರೂ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡಿರಲ್ಲ. ನನಗೆ ಈಗ ಸಂತೋಷವಾಯಿತು. ಇದೇ ಸಂತೋಷದಲ್ಲಿ ಒಂದು ಮುತ್ತನಾದರೂ ಕೊಡಬರದ ನನಗೋಸ್ಕರ. ನನ್ನ ಮನಸ್ಸನ್ನೇ ಬರಸೆಳೆದ ಪ್ರೀತಮ ಕೇಳಿದರೆ ಇಲ್ಲ ಎನ್ನಲಾರೆ. ಐ ಲವ್ ಯು ಪ್ರೇಮ, ಐ ಲವ್ ಯು. ಐ ಲವ್ ಯು ಟು ಸಂಪತ್, ಐ ಲವ್ ಯು ಟು. ನಿನ್ನ ಕಾಣದೆ ಇರಲೇ ಬದುಕದೆ ಅರುಕ್ಷಣ ಮನನಿಲ್ಲ ಬಿಡಿನಿಂದಿನ
ಶ್ರೀ